ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. RBI ಅವರು ಹೊಸ ನೇಮಕಾತಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅದು ಯಾವುದಪ್ಪ ಅಂದರೆ RBI ಅಸಿಸ್ಟೆಂಟ್. ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟು, ಕ್ಲೋಸಿಂಗ್ ಡೇಟ್ ಏನು, ಟೋಟಲ್ ವೇಕೆನ್ಸಿ ಎಷ್ಟು, ಮತ್ತು ಕ್ವಾಲಿಫಿಕೇಷನ್ ಏನು, ಮತ್ತು ಪ್ರೊಸೀಜರ್ ಏನು ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇದು RBI ಅಸಿಸ್ಟೆಂಟ್ ಅಪ್ಲಿಕೇಶನ್ ಬಂದುಬಿಟ್ಟು ಫೆಬ್ರವರಿ 16, 2026 ಅಂದರೆ ಆವಾಗಲೇ 3 ದಿನ ಆಯಿತು ಸ್ಟಾರ್ಟ್ ಆಗಿದೆ. ಇದರ ಕ್ಲೋಸಿಂಗ್ ಡೇಟ್ ಬಂದುಬಿಟ್ಟು ಮಾರ್ಚ್ 8, 2026. ಇನ್ನು ವೇಕೆನ್ಸಿ ಕಡೆ ನೋಡೋದು ಬಂತಂದರೆ ಟೋಟಲ್ ವೇಕೆನ್ಸಿ ಬಂದುಬಿಟ್ಟು 650 ಇದೆ. ಬೆಂಗಳೂರಿಗೆ 24 ಪೋಸ್ಟ್ ಇದ್ದಾವೆ. ಅಪ್ಲಿಕೇಶನ್ ಹಾಕೋರ ಏಜ್ ಬಂದುಬಿಟ್ಟು 20ಇಂದ 28 ಒಳಗಡೆ ಇರಬೇಕು. ಮತ್ತು SC ST ಅವರಿಗೆ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇದೆ. ಮತ್ತು ಅದರ್ಸ್ಗೆ 3 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇದೆ. ನೆಕ್ಸ್ಟು ಈ ಹುದ್ದೆಗೆ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಎನಿ ಡಿಗ್ರಿ ಆಗಿರಬೇಕು. SC ST ಮತ್ತು PWD ಅವರಿಗೆ ಜಸ್ಟ್ ಪಾಸ್ ಆದರೆ ಸಾಕು. ಮತ್ತು ಅದರ್ಸ್ ಅವರಿಗೆ 50 ಮಾರ್ಕ್ಸ್ ಕಂಪಲ್ಸರಿ ಆಗಿರಬೇಕು, ಅಂದರೆ 50% ಆಗಿರಬೇಕು. ಇವಾಗ ನೆಕ್ಸ್ಟು ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿ ನಡೆಯುತ್ತೆ ಅಂತಂದ್ಬಿಟ್ಟು ಹೇಳ್ಕೊಡ್ತೀನಿ. ಫಸ್ಟಿಗೆ ಪ್ರಿಲಿಮ್ಸ್ ಎಕ್ಸಾಮ್ ಇರುತ್ತೆ. ಅದರಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಮತ್ತು ನ್ಯೂಮರಿಕಲ್ ಎಬಿಲಿಟಿ ಮತ್ತು ರೀಸನಿಂಗ್ ಎಬಿಲಿಟಿ ಇರುತ್ತೆ. ಇಂಗ್ಲೀಷ್ ಕ್ವಶನ್ ಬಂದುಬಿಟ್ಟು 30, ನ್ಯೂಮರಿಕಲ್ ಎಬಿಲಿಟಿ ಬಂದುಬಿಟ್ಟು 35, ರೀಸನಿಂಗ್ ಎಬಿಲಿಟಿ ಬಂದುಬಿಟ್ಟು 35. ಟೋಟಲ್ 100 ಕ್ವಶನ್ನು. ಅದಕ್ಕೆ ಮಿನಿಮಮ್ ಮಾರ್ಕ್ಸ್ ಟೋಟಲ್ 100 ಮಾರ್ಕ್ಸು. ಅಂದರೆ ಒಂದು ಕ್ವಶನ್ಗೆ 1 ಮಾರ್ಕ್ಸು. ಇದರ ಟೈಮಿಂಗ್ ಬಂದುಬಿಟ್ಟು 60 ಮಿನಿಟ್ ಇರುತ್ತೆ. ಇಂಗ್ಲೀಷ್ಗೆ 20, ನ್ಯೂಮರಿಕಲ್ 20 ಮತ್ತು ರೀಸನಿಂಗ್ಗೆ 20. ಪ್ರಿಲಿಮ್ಸ್ ಎಕ್ಸಾಮ್ ಕ್ಲಿಯರ್ ಆದಮೇಲೆ ನೆಕ್ಸ್ಟ್ ಬರೋದು ಮೇನ್ಸ್ ಎಕ್ಸಾಮ್. ಮೇನ್ಸ್ ಎಕ್ಸಾಮ್ನಲ್ಲಿ ಟೋಟಲ್ 200 ಕ್ವಶನ್ ಇರುತ್ತೆ. ಅದಕ್ಕೆ 200 ಮಾರ್ಕ್ಸ್. ಇದು ಟೋಟಲ್ ಟೈಮಿಂಗ್ ಬಂದುಬಿಟ್ಟು 135 ಮಿನಿಟ್ಸ್ ಇರುತ್ತೆ. ಮೇನ್ಸ್ ಎಕ್ಸಾಮಿನೇಷನಲ್ಲಿ ರೀಸನಿಂಗು, ಇಂಗ್ಲೀಷು, ನ್ಯೂಮರಿಕಲ್ಲು, ಜನರಲ್ಲು ಮತ್ತು ಕಂಪ್ಯೂಟರ್ ಇರುತ್ತೆ. ನೆಕ್ಸ್ಟ್ ಇದಾದಮೇಲೆ ಥರ್ಡ್ ಬಂದುಬಿಟ್ಟು ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ ಬರುತ್ತೆ. ಈ ಟೆಸ್ಟ್ ಏನಪ್ಪ ಅಂದರೆ, ನೀವು ಎಲ್ಲಿ ಹಾಕಿರ್ತೀರ ಅಲ್ಲಿ ಲೋಕಲ್ ಲ್ಯಾಂಗ್ವೇಜ್ನ ಸರಾಗವಾಗಿ ಕಮ್ಯುನಿಕೇಷನ್ನ ನೀವು ಮಾಡಬೇಕಾಗುತ್ತೆ. ಒಂದು ವೇಳೆ ನೀವು ಅದನ್ನು ಮಾಡಿಲ್ಲಪ್ಪ ಅಂದರೆ ಡಿಸ್ಕ್ವಾಲಿಫೈ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ತುಂಬ ಮುಖ್ಯ ಆಗಿರುತ್ತೆ ಇದರಲ್ಲಿ. ನೆಕ್ಸ್ಟು ಎಕ್ಸಾಮ್ ಫೀ ಎಷ್ಟಿದೆಯಪ್ಪ ಅಂದರೆ SC ST ಮತ್ತು PWDS ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಓನ್ಲಿ 50 ರೂಪಾಯಿ ಇದೆ. ಜನರಲ್ಲು, OBC ಮತ್ತು EWS ಅವರಿಗೆ 450 ಅಮೌಂಟ್ ಇದೆ. ಇದು RBI ಅಸಿಸ್ಟೆಂಟ್ ಸ್ಯಾಲ್ರಿ ಬಂದುಬಿಟ್ಟು 58,000 ಇದೆ. ನಿಮಗೇನಾದರೂ RBI ಅಸಿಸ್ಟೆಂಟ್ ಅಪ್ಲಿಕೇಶನ್ ಯಾವ ರೀತಿ ಹಾಕ್ಬೇಕಂತಂದ್ಬಿಟ್ಟು ಗೊತ್ತಾಗಬೇಕಪ್ಪ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ RBI ಅಸಿಸ್ಟೆಂಟ್ ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಅಂತಂದು ತಿಳಿಸ್ಕೊಡ್ತೀನಿ. ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.